ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನಪ್ಪ ಬೆಳಿಗ್ಗೆ ಎಲ್ಲ ಹೊರಟಿವೆ ಅಂದ್ಕೊಂಡ್ರೆ, ಇವತ್ತು ನಮ್ಮೂರಲ್ಲಿ ಕೆಂಡ ತುಳಿತಾರೆ, ಅದನ್ನು ನೋಡೋಕೆ ಹೊರಟಿದ್ದೀನಿ. 4 ವರ್ಷ ಆದಮೇಲೆ ಹೋಗ್ತಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇನ್ನು ಕೆಂಡ ರೆಡಿ ಆಗಿರಲಿಲ್ಲ, ಬಟ್ ಕಾಯ್ತಾ ಇದ್ವಿ ರೆಡಿಯಾಗಿ. ಅಷ್ಟರಲ್ಲಿ ಒಬ್ಬರಿಗೆ ದೇವ್ರು ಬಂತು, ಅದನ್ನು ನೋಡ್ಕೊಂಡು ನಿಂತ್ಕೊಂಡೆ. ಅದನ್ನು ನೋಡ್ತಾ ನೋಡ್ತಾ ಇಲ್ಲಿ ಯಾರಿಗೋ ಇನ್ನೊಂದು ದೇವ್ರು ಬಂದಿರುತ್ತವೆ. ಎಣ್ಣೆ ಪರಟೆ ಇದು ಸುಮ್ಮನೆ ಕುಣಿತಾ ಇದ್ದ ಒಬ್ಬನೇ, ಅದು ಸಾಲದು ಅಂಥೇಳಿ ನಮ್ಮ ಹುಡುಗರು ಜಾಯ್ನ್ ಆಗಿ ಸುಮ್ಮನೆ ಕುಣಿದು ಏನು ಮಾಡೋಣ. 3:30 ಕುಣಿತಿದ್ದಾರೆ. ನಮಗೆ ಅವಾಗೆಲ್ಲ ಆಗಲ್ಲ. ನಾನು ನಮ್ಮ ಮಾವ ನೋಡಿ ಏನಪ್ಪ ಹುಡುಗರು ಎಂತೆಂತಾರೆ ಇದ್ರಪ್ಪ ಅಂದ್ಕೊಂಡು ನೋಡ್ಕೊಂಡು ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಇನ್ನೇನು ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿದೆ. ಬನ್ನಿ ಕಾಫಿ ಕುಡಿಯೋಣ. ಕೆಂಡ ಎಲ್ಲ ಸರಿ ಮಾಡ್ತಾಯಿದ್ರು. ಈ ಥರ ಎಲ್ಲ ಮಾಡಿದಾಗ ಕ್ಲೀನಾಗೆ ಕೆಂಡ ತುಳಿಯೋಕ್ಕಾಗೋದು ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಪಾಪ. ಆದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ದೇವ್ರು ಅವ್ರ ಮೈ ಮೇಲೆ ದೇವ್ರು ಬಂದಿರುತ್ತೆ, ಹಂಗಾಗಿ ಕೆಂಡ ತುಳಿತಾರೆ ಅಂತ ಹೇಳ್ತಾರೆ. ನನಗೆ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ, ಒಟ್ಟು ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ತುಳಿತಾರೆ, ಒಬ್ಬರಾದ್ಮೇಲೆ ಒಬ್ಬರು ಎಲ್ಲ ತುಳಿದ್ರು. ದೇವರೆಲ್ಲ ಒಂದು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಹೋಗಿ ಎಲ್ಲ ಸಾಲಲ್ಲಿ ನಿಂತ್ಕೊಂಡು, ಇದು ಮೇನ್. ಏನನ್ನ ಅಂದ್ಕೊಂಡಿದ್ರೆ ತಲೆ ಮೇಲೆ ಕೆಂಡ ಉಳಿಸ್ಕೊಂಡು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಒಂದು ನಂಬಿಕೆ. ಎಲ್ಲರೂ ತಲೆ ಮೇಲೆ ಕೆಂಡ ಉಳಿಸ್ಕೊಂಡು ಅದನ್ನು ಹರಕೆ ತೀರಿಸ್ತಾರೆ. ಅದಕ್ಕೆ ಕೆಂಡ ಉಳಿಸ್ಕೊಂಡು ಈ ದೇವ್ರ ಕಾಲಿಗೆ ಬೀಳಬೇಕು. ಎಲ್ಲ ದೇವ್ರಿಗೆ ಕಾಲಿಗೆ ಬಿದ್ಮೇಲೆ ಅದೇನೋ ಹರಕೆ ಇದಾಗುತ್ತಂತೆ. ಅದನ್ನು ನೋಡ್ಕೊಂಡು ಫೈನಲಿ ಮುಗೀತು ಕೆಂಡ ತುಳಿಯೋದೆಲ್ಲ. 5:45 ಆಗಿದೆ ಆಲ್ರೆಡಿ. ನಿದ್ದೆ ಮಾಡಿಲ್ಲ. ನನ್ನ ತಮ್ಮನೂ ಹೊರಟ ಹೊಲಕ್ಕೆ, ನಮ್ಮ ಮಾವನು ಮನೆಗೆ ಹೊರಟ, ನಾನು ಇನ್ನೇನು ಮಾಡಲ ಅಂತ ನಾನು ಹೊರಟೆ. ಈ ಫುಲ್ ವಿಡಿಯೋ ಬೇಕಂದ್ರೆ ಜರ್ಕಿನಂತೂ ಕೊಟ್ಟೇ ಇಲ್ಲ ನನಗೆ. ಫೈನಲಿ ಕೊಟ್ಟ. ಇವರಿಬ್ಬರು ಹೊರಟ ಮೇಲೆ ನಾನು ಇನ್ನೇನು ಮಾಡೋಣ ಅಂತೇಳಿ ನಾನು ಹೊರಟೆ.